ತಿನ್ಬೇಕನ್ಸ್ತು, ಅದಕ್ಕೆ ಗಾಡಿ ನಿಲ್ಸ್ದೆ. ತಾವಷ್ಟು ತಪ್ಪಾಗಿ ತಿಳ್ಕೊಂಬೇಡಿ ಸರ್. ಸಿಟ್ಟಲ್ಲಾದ್ರೂ ಮನ್ಸಲ್ಲಿರೋದೆಲ್ಲ ಆಚೆ ಹಾಕಿದ್ರಲ್ಲ, ಕಳ್ಳ. ಹೋಗ್ಲಿ ಬಿಡು, ನಿನ್ ಪರವಾಗಿ ನಾನು ಸಖಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನೀನ್ ಸಮಾಧಾನ ಮಾಡ್ಕೊ. ಸಾರಿ ಕಣ ಭೂಪತಿ, ಇಷ್ಟ ದಿನ ನಾನಿನ್ನ ಮಿಸ್ಟ್ರಿ ಮುನಿಯಪ್ಪ ಅಂತ ರೇಗಿಸ್ತಿದ್ದೆ. ಆದ್ರೆ ಮಿಸ್ಟ್ರಿ ನೀನಲ್ಲ ಕಣ, ನಾನ್ ತಾನೇ ನಿನ್ನ ಹತ್ರ ಇಷ್ಟ ದೊಡ್ಡ ಸತ್ಯನ ಮುಚ್ಚಿಟ್ಟಿರೋದು. ವಾಟ್ಸ್ ದಟ್? ಸ್ವೀಟಿ, ಅದಕ್ಕೆ ನಿನ್ ಜಾತಕ ತೋರ್ಸದ್ರಂತೆ. ನಿನ್ಗೆ ಇನ್ನು 2 ತಿಂಗಳು ಕಂಕಣ ಬಲ ಮತ್ತೆ ಗುರುಬಲ ತುಂಬಾ ಚೆನ್ನಾಗಿದೆಯಂತೆ. ಅದಾದ್ಮೇಲೆ 2 ವರ್ಷ ನಿನ್ಗೆ ಮದ್ವೆ ಯೋಗ ಇಲ್ಲ ಅಂತ ಹೇಳಿದ್ದಾರೆ. ಹಣ ಬಲ ಇರೋರ್ಗೆ ಯಾವ ಗುರು ಬಲ ಶುಕ್ರ ಬಲನೂ ಬೇಕಾಗಿಲ್ಲ. ಈಗ ಏನಾಗ್ಬೇಕಂತೆ ನನ್ನಿಂದ ನಿಮ್ಮ ಅತ್ತಿಗೆಗೆ? ಭೂಪತಿ ಪ್ರಪೋಸಲ್ ವಿಷಯ ಏನಾಯ್ತು? ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮುಂದಿನ ಕೆಲಸ ಶುರು ಮಾಡ್ಕೋಬಹುದು. 2 ತಿಂಗಳಲ್ಲೇ ಮದ್ವೆ ಆಗ್ಬಿಟ್ರೆ ಒಳ್ಳೇದಲ್ವಾ? ಆಮೇಲೆ ಜಾತಕ ಸರಿ ಇಲ್ಲ ಅಂತ ಶಕುಂತಲಾ ದೇವಿ ಅವ್ರೇನಾದ್ರೂ ಮದ್ವೆ ಬೇಡ ಅಂತ ಹೇಳ್ಬಿಟ್ರೆ ಅಂತ ಭಯ. ಆ ಭಯ ಬೇಡ. ಶಕುಂತಲಾ ದೇವಿನೇ ಬೇಡ ಅಂದ್ರು ಭೂಪತಿ ಹಠ ಮಾಡಿ ನನ್ನ ಮದ್ವೆ ಆಗ್ತಾನೆ, ಹಾಗಾಗತ್ತೆ. ಟೆನ್ಷನ್ ತಗೋಬೇಡಿ, ಇನ್ 15 ದಿನ ಅಷ್ಟೇ, ಆಮೇಲೆ ಶಕುಂತಲಾ ದೇವಿ ಹತ್ರ ಮಾತಾಡ್ಬೋದು. ನಿಜವಾಗ್ಲೂ 15 ದಿನಕ್ಕೆ ಎಲ್ಲ ಫೈನಲ್ ಆಗುತ್ತಾ? ಆಗ್ಲೇಬೇಕು. ವಾವ್, ಫೈನಲಿ ಇಟ್ಸ್ ಹ್ಯಾಪ್ನಿಂಗ್. ನನ್ನ ಮಗಳ ಮದುವೆ ಅಂದ್ರೆ ಕಮ್ಮಿನಾ? ನಾನು ನಾಳೆಯಿಂದಾನೇ ಮದುವೆ ತಯಾರಿ ಶುರು ಮಾಡ್ಕೊಂತೀನಿ ಪಾಪು. ಇದನ್ನೇ ಬೇಡ ಅನ್ನೋದು. 15 ದಿನ ಬಿಟ್ಟು ಅಂದ್ರೆ ಏನ್ ಅರ್ಥ? ನಾಳೆನೆ ಅಂತನಾ? ಅದ್ಯಾಕೆ ಹಾಗಾಡ್ತೀಯಾ? ಮಗಳ ಮದ್ವೆ ಅಂತ ಅವ್ರ ಖುಷಿ, ಅಷ್ಟು ಹಕ್ಕಿಲ್ವೇನೆ ಅವ್ರಿಗೆ? ಹಕ್ಕೋ ಮತ್ತೊಂದು. ನಿಮ್ ಖುಷಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನನ್ನ ಹತ್ರ ತೋರ್ಸಕ್ ಬರ್ಬೇಡಿ. ಶಕುಂತಲಾ ದೇವಿ ಹತ್ರ ಮಾತಾಡಿ ಅಂದೆ ಅಷ್ಟೆ, ನಾಳೆನೆ ಅಲ್ಲ, 15 ದಿನ ಬಿಟ್ಟು. ಮದ್ವೆಗೆ ತಯಾರಿ ಮಾಡ್ತೀವಿ, ಮಂಟಪ ಕಟ್ತೀವಿ, ಚಪ್ರ ಹಾಕ್ತೀವಿ ಅಂತೆಲ್ಲ ಕುಣಿಬೇಡಿ. ನನ್ ಮದ್ವೆ ಹೇಗ್ ಬೇಕೋ ಆ ತರ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ. ನಿಮ್ಗೆಲ್ಲ ಅದ್ರ ಟೆನ್ಷನ್ ಬೇಡ. ಸ್ವೀಟಿ, ಏನೇನಿ ಬಾರ್ಬೋ, ನೀನ್ ಸುಮ್ನೆ ಇರ್ತೀಯ? ನನ್ಗಿದೆಲ್ಲ ಅರ್ಥ ಆಗಲ್ಲ. ಇವ್ರು ಹೇಳಿದ್ದನ್ನೆಲ್ಲ ನಾನು ಕೇಳಕ್ಕೂ ಆಗಲ್ಲ. ಸ್ವೀಟಿ, ನಿನ್ಗೆ ನಾನ್ ತಿಂತಿದ್ರೆ ನೀನೇನ್ ಬಾಯ್ ಬಿಟ್ಕೊಂಡು ನೋಡ್ತಿರ್ತೀಯಾ? ತಗೋ, ಫ್ರೆಂಡ್ಶಿಪ್ಗೋಸ್ಕರ ಐಸ್ ಕ್ರೀಮ್ ತ್ಯಾಗ ಮಾಡೋಷ್ಟು ಒಳ್ಳೇನಾಗ್ಬೇಡ. ಚೆನ್ನಾಗಿದೆ ಅಲ್ಲ? ಈ ಐಸ್ ಕ್ರೀಮ್ ಕಂಡಿದ್ದವನು ನಂಗೆ ಸಿಗ್ಬೇಕಂತೆ. ಪಾದ ತೊಳೆದು ಪೂಜೆ ಮಾಡ್ತೀನಿ. ಒಂದ್ಸಲ ಐಸ್ ಕ್ರೀಮ್ ಇಲ್ದೆಲ್ಲ ಜಗತ್ ನೆನ್ಸ್ಕೊಂಡ್ರೆ ಎಷ್ಟೋ ಸಪ್ಪೆ ಅನ್ಸುತ್ ಕಣ.
ಹಾಗೇನು ಇಲ್ಲ. ಐಸ್ ಕ್ರೀಮ್ ಬಿಟ್ಟು ಈ ಜಗತ್ತಲ್ಲಿ ಸಾವಿರಾರು ಪದಾರ್ಥಗಳಿದೆ ತಿನ್ನೋದಕ್ಕೆ. ಏನಿದ್ರೇನು ಐಸ್ ಕ್ರೀಮ್ ಇದ್ದಂಗ, 1000 ಸಂಬಂಧಿಕಿದ್ರು ಅಮ್ಮ ಇದ್ದಂಗ. ಏಯ್, ಇದು ನಿನಗೆ ಅತಿ ಅನ್ನಿಸ್ತಾ ಇಲ್ವಾ? ಅಮ್ಮಂಗೂ ಐಸ್ ಕ್ರೀಮ್ಗೂ ಏನೇ ಸಂಬಂಧ? ಏನೋ ಫ್ಲೋ ಅಲ್ಲಿ ಬಂತು ಬಟ್ ಸಖತ್ತಾಗಿತ್ತು ಐಸ್ ಕ್ರೀಮು. ಐಸ್ ಕ್ರೀಮ್ ಒಂದ್ ಇದ್ಬಿಟ್ರೆ ತಿಂಡಿನೂ ಬೇಡ ಊಟನೂ ಬೇಡ, ದಿನ ಪೂರ್ತಿ ಇದೇ ತಿಂತಾ ಇರ್ತೀನಿ. ಬೇಡ ಬೇಡ ಬೇಡ, ನೀನೇ ತಿನ್ನು ತಿನ್ನು ತಿನ್ನು. ಬತ್ತಿ ಒಂದೇ ಒಂದು ತುತ್ತು ನಾನು ತಿಂತೀನಿ, ಮಿಕ್ಕಿದ್ ನೀನೇ ತಿನ್ನು ಅಂತ. ನನ್ಗಿಷ್ಟ ಬೇಡ್ವೋ, ನನಗ್ ಸ್ವಲ್ಪ ಸಾಕು, ಮಿಕ್ಕಿದ್ ನೀನೇ ತಿನ್ನುವಂತೆ. ಸುಮ್ಮನೆ ಯಾಕೆ ದುಡ್ಡಂಡ? ಏನೋ ಇಷ್ಟೊಂದು ಮನ್ಸ್ ತೃಪ್ತಿ ಆಗೋಷ್ಟು ತಿನ್ನು. ಇವತ್ ರಾತ್ರಿ ನಿನ್ ಮನೇಲಿ ಊಟ ಇಲ್ಲ, ಇದೇ ನೀನ್ ಊಟ. ಬೇಡ್ವೋ, ನನ್ಗೊಂದು ನಿನ್ಗೊಂದು ಇಟ್ಕೊಳ್ಳೋಣ, ಮಿಕ್ಕಿದ್ ವಾಪಸ್ ಕೊಟ್ಬಿಡು. ಸುಮ್ನೆ ದುಡ್ಡು ಎಷ್ಟು? ಯಾಕೆ ದುಡ್ಡೆಲ್ ವೇಸ್ಟ್ ಆಗ್ತಿದೆ? ನೀನ್ ಇದನ್ನೆಲ್ಲ ತಿಂತಿದ್ಯಲ್ಲ, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಅಂತ ಮಾತ್ರ ಹೇಳ್ಬಿಡಪ್ಪ. ಆ ಹಳೆ ಕ್ಯಾಸೆಟ್ ಕೇಳಿ ಕೇಳಿ ನಂಗ್ ಸಾಕಾಗೋಗಿದೆ. ಆಯ್ತು ಮಾರಾಯ್ತಿ, ಖುಷಿ ಪಡೋ ಟೈಮಲ್ಲಿ ಲೆಕ್ಕಾಚಾರ ಹಾಕ್ಬಾರ್ದು. ಐಸ್ ಕ್ರೀಮ್ ಇಷ್ಟ ಅಂದಿದ್ಯಾ, ತಂದಿದ್ದೀನಿ, ತಿನ್ನು. ಬೇಡ್ವೋ, ಸರಿ ಹೋಗಲ್ಲ, ನೀನಿಟ್ಕೋ, ನಾನೇ ತಿಂತೀನಿ. ಹೇಯ್, ಏನೇ ಇದು ಖಾಲಿ ಡಬ್ಬಿ, ಹೊಸ್ದಾಗ್ ನಾಚಿಕೆ. ಎಷ್ಟೋ ಸಲ ನಾನು ತಿನ್ಬೇಕಂದ್ರೆ ಕೊನೆ ತುತ್ತನ್ನ ಕಿತ್ಕೊಂಡ್ ತಿಂದಿದ್ಯಂತೆ, ಈಗ ನಾಚಿಕೆ ಅಂತೆ. ನಾಚಿಕೆ ಹೊಸ್ದಾಗೆ ತಿನ್ನೆ ಸುಮ್ನೆ. ಏಯ್ ಖಾಲಿ ಡಬ್ಬಿ, ಏನೇ ಇಷ್ಟೊಂದು ನಾಚ್ಕೋತಿದ್ಯಾ? ಫ್ರೆಂಡ್ಸು ಅಂತೀಯ, ನಮ್ಮಿಬ್ರ ಮಧ್ಯೆ ಏನೇ ಸಂಕೋಚ? ಸುಮ್ನೆ ತಿನ್ನೆ. ನಿನ್ ಫ್ರೆಂಡ್ಶಿಪ್ ಒಂಥರ ಐಸ್ ಕ್ರೀಮ್ ಇದ್ದಂಗೆ. ಅವಾಗ್ಲೇ ಅಮ್ಮ ಇದ್ದಂಗೆ ಅಂದೆ, ಇವಾಗ ನನ್ನಂಗ? ಹೋಗೋ, ನಾನ್ ನಿಜಾನ ಹೇಳ್ತಿದ್ದೀನಿ. ನೀನು ಐಸ್ ಕ್ರೀಮ್ ತರ ಸ್ವೀಟ್ ಆಗಿ ಯಾವಾಗ್ಲೂ ತಣ್ಣಗಿರ್ತೀಯ. ನಿಮ್ಗೇನಾದ್ರೂ ಸ್ವಲ್ಪ ನೋವಾದ್ರೂ ಏನ್ ಕರ್ಗೋಗ್ತೀಯ. ನಿಂತರ ಫ್ರೆಂಡ್ ನನ್ಗೆಲ್ ಸಿಗ್ತಾರ ಹೇಳು? ಯಾರಮ್ಮ ನೀನು ಮಾರಾಯ್ತಿ? ಇಷ್ಟೊತ್ತು ನನ್ನ ಹತ್ರ ಸಖಿನಾ, ಇಷ್ಟನಾ, ಹಾಗ ಈಗ ಅಂತ ಕಾಲ್ ಎಳಿತಿದ್ದೆ. ಈಗ ಇದ್ದಕ್ಕಿದ್ದಾಗೆ ಕಣ್ಣಲ್ಲಿ ನೀರು. ಏನೇ ನಿನ್ ಪ್ರಾಬ್ಲಮ್ಮು? ಕೆಲವು ಸಲ ಹಾಗೆ ನೀನ್ ನನ್ ಬಗ್ಗೆ ತುಂಬಾ ಕೇರ್ ತೋರ್ಸಿದ್ರೆ, ಎಲ್ರು ಬೈಯೋ ಟೈಮಲ್ಲಿ
ನೀನ್ ನನ್ ಸಪೋರ್ಟ್ ಮಾಡಿದ್ರೆ ನನ್ ಗಡುನೇ ಬರುತ್ತೆ. ಅವಾಗೆಲ್ಲ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಏನು? ನೀನ್ ಯಾವಾಗ್ಲೂ ಹೀಗೆ ನನ್ ಜೊತೆನೆ ಇರ್ಬೇಕು ಅಂತ. ಇದೆಯಲ್ವಾ ಮಿಸ್ಟ್ರಿ? ಎಷ್ಟೇ ಆದ್ರೂ ನೀನು ಪಿಜಿಲಿರೋನು. ಇವತ್ತಲ್ಲ ನಾಳೆ ನಿನಗ್ ಬೇರೆ ಕಡೆ ಕೆಲ್ಸ ಆಗುತ್ತೆ, ಬೇರೆ ಕಡೆ ಮನೇನೂ ಮಾಡ್ಕೋತೀಯ. ಇವಾಗಿರೋ ತರ ಇರೋಕ್ಕಾಗಲ್ಲ ಅಂತ ನನ್ಗೂ ಗೊತ್ತು. ಆದ್ರೆ ಅದನ್ನ ಒಪ್ಕೊಳಕ್ ಆಗ್ತಿಲ್ಲ ಮಿಸ್ಟ್ರಿ. ನಿನ್ನ ನಾನು ತುಂಬಾ ಹಚ್ಕೊಂಡ್ಬಿಟ್ಟಿದೀನಿ. ನೀವ್ ನಮ್ ಮನೆ ಬಿಟ್ಟು ಹೋಗ್ತೀಯ ಅಂತ ನಿಲ್ಸ್ಕೊಳಕ್ಕೂ ನಂಗೆ ಕಷ್ಟ ಆಗುತ್ತೆ. ಅಷ್ಟ್ ಹಚ್ಕೊಂಡ್ಬಿಟ್ಟಿದೀನಿ ಕಣೋ ನೀನ. ನಿಂತರ ಫ್ರೆಂಡ್ ನನ್ಗೆ ಯಾರು ಇಲ್ಲ ಗೊತ್ತಾ? ಒಂದ್ ವೇಳೆ ನಾನು ಹೋಗ್ಲೇಬೇಕಾಗೋ ಸಂದರ್ಭ ಬಂದ್ರೆ ಅವಾಗೇನು ಬೆನ್ನಿಗ್ ಬಿದ್ದ ಬೇತಾಳೆ ತರ ನಾನು ನಿನ್ ಹಿಂದೆನೆ ಬಂದ್ಬಿಡ್ತೀನಿ. ಒಟ್ನಲ್ಲಿ ನನ್ ಕಾಟ ಅಂತ ತಪ್ಪಿದಲ್ಲ ಮಿಸ್ಟ್ರಿ. ಮಿಸ್ಟ್ರಿ ಅಲ್ಲೋ ಈ ಕಾಲಿ ಟಬಿನೂ ಅಲ್ಲೇ ಸೌಂಡ್ ಮಾಡ್ತಾ ಇರುತ್ತೆ. ಹದಿನೈದು ದಿನದಲ್ಲಿ ಆಲ್ರೆಡಿ 1-2 ದಿನ ಕಳೆದೇ ಹೋಯ್ತು. ಇಲ್ಲ, ಆದಷ್ಟು ಬೇಗ ಇವಳಿಗೆ ನಿಜ ಹೇಳಲೇಬೇಕು. ಇಲ್ಲ ಅಂದರೆ ನಾನು ಹೊರಡೋ ದಿನ ಇವಳನ್ನ ಸಮಾಧಾನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೂ ಮೊದಲೇ ಎಲ್ಲರನ್ನೂ ಕನ್ಸೋಲ್ ಮಾಡಿ ಕ್ಷಮೆ ಕೇಳಿ ಹೊರಡಬೇಕು.